ನಮಸ್ಕಾರ ಸ್ನೇಹಿತರೆ. ಕ್ರಿಯಾಟಿನ್ ಫಿಟ್ನೆಸ್ ಜರ್ನಿನಲ್ಲಿರೋರಿಗೆ ಇದು ಚಿರಪರಿಚಿತ. ಇದಕ್ಕೆ ಒಂದು ಒಳ್ಳೆಯ ಎವಿಡೆನ್ಸ್ ಇರುವಂತಹ ಅತಿ ಹೆಚ್ಚು ಅಧ್ಯಯನ ಮಾಡಲ್ಪಟ್ಟಂತಹ ಒಂದು ಸಪ್ಲಿಮೆಂಟ್. ಈ ಕ್ರಿಯಾಟಿನ್ ನಮಗೆ ಕಿಡ್ನಿ ಸಮಸ್ಯೆಯನ್ನ ಮಾಡುತ್ತಾ, ಸೀರಮ್ ಕ್ರಿಯಾಟಿನಿನ್ನ ಜಾಸ್ತಿ ಮಾಡುತ್ತಾ, ಇದು ಹೇಗೆ ತಗೋಬೇಕು, ಇದರಿಂದ ಬೇರೆ ಏನಾದರೂ ಉಪಯೋಗಗಳಿದಾವ, ಇವೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಕ್ರಿಯಾಟಿನ್ ಒಂದು ನೈಟ್ರೋಜಿನೋಸ್ ಕಾಂಪೌಂಡ್. ಆರ್ಜಿನಿನ್, ಗ್ಲೈಸಿನ್, ಮೆಥಿಯೋನಿನ್ ಇವುಗಳಿಂದ ಮಾಡಲ್ಪಟ್ಟಿದೆ. ಇದು ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ, ಮಾಂಸದಲ್ಲಿ ಅತಿ ಹೆಚ್ಚಾಗಿ ಮತ್ತು ಸ್ವಲ್ಪ ಮಟ್ಟಿಗೆ ಬ್ರೈನ್ ಮತ್ತು ಇತರೆ ಅಂಗಗಳಲ್ಲೂ ಇರುತ್ತೆ. ಇದು ಹೇಗೆ ನಮಗೆ ಸಹಾಯ ಮಾಡುತ್ತೆ? ಕ್ರಿಯಾಟಿನ್ ಫಾಸ್ಫೇಟ್ ರೂಪದಲ್ಲಿ ನಮ್ಮ ಮಸಲ್ನಲ್ಲಿ ಸ್ಟೋರ್ ಆಗಿರುತ್ತೆ. ಅದು ADPಯನ್ನ ATP ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಫಾಸ್ಫೇಟ್ ಮಾಲಿಕ್ಯೂಲ್ನ ಡೊನೇಟ್ ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ATP ಜನರೇಟ್ ಆಗುತ್ತೆ. ATP ಏನದು? ಎನರ್ಜಿ ಕರೆನ್ಸಿ. ಆ ಎನರ್ಜಿ ಕರೆನ್ಸಿನ ನಾವು ಉಪಯೋಗಿಸ್ಕೊಂಡು ವರ್ಕೌಟ್ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ. ಇದು ನಮಗೆ ಹೇಗೆ ಸಹಾಯ ಮಾಡುತ್ತೆ ಅಂತಂದ್ರೆ, ನಾವು ಕ್ರಿಯಾಟಿನ್ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ನಮ್ಮ ಮಸಲ್ನಲ್ಲಿ ಎಕ್ಸ್ಟ್ರಾ ಕ್ರಿಯಾಟಿನ್ ಫಾಸ್ಫೇಟ್ ಸ್ಟೋರೇಜ್ ಇರುತ್ತೆ. ಅದು ನಮಗೆ ADPನ ATP ಆಗಿ ಕನ್ವರ್ಟ್ ಮಾಡೋದ್ರಿಂದ ನಾವು ಉದಾಹರಣೆಗೆ ಒಂದು 15 ರೆಪ್ಸ್ ವರ್ಕೌಟ್ ಮಾಡುವಂಥವರು ಇನ್ನೂ 5 ರೆಪ್ಸ್ ಎಕ್ಸ್ಟ್ರಾ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಮಗೆ ಮಸಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಮತ್ತು ಮಸಲ್ ಮಾಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಇದು ಕ್ರಿಯಾಟಿನಿನ್ನ ಜಾಸ್ತಿ ಮಾಡ್ತಾ? ಖಂಡಿತ ಮಾಡುತ್ತೆ. ಎಷ್ಟು ಮಟ್ಟಿಗೆ? ಸ್ವಲ್ಪ ಮಟ್ಟಿಗೆ, ಮಾಡೆಸ್ಟ್ ಆಗಿ 0.4 to 0.3 to 0.4 ನಷ್ಟು ಜಾಸ್ತಿ ಮಾಡಬಹುದು. ಉದಾಹರಣೆಗೆ ನೀವು ಒಬ್ಬ ಆರೋಗ್ಯವಂತ ವಯಸ್ಕರಾಗಿದ್ರೆ ಈ ಕ್ರಿಯಾಟಿನ್ ಸಪ್ಲಿಮೆಂಟ್ ತಗೊಳ್ತಾ ಇರೋದಾದ್ರೆ, ಯಾವುದೋ ಒಂದು ವಿಷಯಕ್ಕೆ ರಕ್ತ ಪರೀಕ್ಷೆ ಮಾಡಿಸಿದಾಗ ಸೀರಮ್ ಕ್ರಿಯಾಟಿನಿನ್ 1.3 ಅಪ್ಪರ್ ಲಿಮಿಟ್ ನಾರ್ಮಲ್ ಆಗಿ ಇರುವಂಥದ್ದು ನೀವು ಪರೀಕ್ಷೆ ಮಾಡಿಸಿದಾಗ 1.4 to 1.5 ಅಥವಾ ಇವನ್ 1.6 ವರೆಗೂ ಹೋಗಬಹುದು. ಅಂತ ಸಂದರ್ಭದಲ್ಲಿ ನೀವು ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ತರ ಕ್ರಿಯಾಟಿನ್ ಸಪ್ಲಿಮೆಂಟ್ ತಗೊಂಡಾಗ ಸ್ವಲ್ಪ ಮಾಡೆಸ್ಟ್ ಆಗಿ ಎಲಿವೇಶನ್ ಆಗಿರ್ತದ ಸೀರಮ್ ಕ್ರಿಯಾಟಿನಿನ್, ಇದು ನಮ್ಮ ಕಿಡ್ನಿ ಸಮಸ್ಯೆ ಇದೆ ಅಂತ ಸಜೆಸ್ಟ್ ಮಾಡೋದಿಲ್ಲ. ಹಾಗಾದ್ರೆ ಇದು ಯಾವಾಗ ನಾವು ಹೆಚ್ಚಾಗಿ ಎಲ್ಲವನ್ನು ಎವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗುತ್ತೆ? ಏನಾದ್ರೂ ನಮ್ಮಲ್ಲಿ ಆರೋಗ್ಯ ಸಮಸ್ಯೆ ಇದ್ದಾಗ, ಉದಾಹರಣೆ ಕಾಲು ಊತ ಇದ್ದಾಗ ಅಥವಾ ಬೇರೆ ಇನ್ನೇನಾದ್ರೂ ಆರೋಗ್ಯ ಸಮಸ್ಯೆ ಇದ್ದಾಗ ಇದನ್ನು ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕಾಗುತ್ತೆ. ಕ್ರಿಯಾಟಿನ್ ಕಿಡ್ನಿ ಸಮಸ್ಯೆಯನ್ನ ಮಾಡುತ್ತಾ? ಖಂಡಿತ ಆರೋಗ್ಯವಂತ ವಯಸ್ಕರಲ್ಲಿ ಇದು ಯಾವುದೇ ಕಿಡ್ನಿ ಸಮಸ್ಯೆನ ಮಾಡುವುದಿಲ್ಲ. ಆದಾಗ್ಯೂ ತುಂಬಾ ಅಪರೂಪಕ್ಕೆ ಟ್ಯೂಬುಲಾರ್ ನಿಕ್ರೋಸಿಸ್ ಆಗಿರುವಂತಹ ಕೆಲವು ಕೇಸ್ ರಿಪೋರ್ಟ್ಗಳು ಇದ್ದಾವೆ. ಅಂತಹ ಕೇಸ್ಗಳಲ್ಲಿ ಆ ಕ್ರಿಯಾಟಿನ್ ಸಪ್ಲಿಮೆಂಟೇಷನ್ ನಿಲ್ಲಿಸಿದಾಗ ಅದು ಸಂಪೂರ್ಣವಾಗಿ ರಿಕವರಿ ಕೂಡ ಆಗಿದೆ. ಈ ಕ್ರಿಯಾಟಿನ್ನ ಈಗಾಗಲೇ ಕಿಡ್ನಿ ಸಮಸ್ಯೆ ಇರುವವರಿಗೆ ಖಂಡಿತ ಇದು ಸಮಸ್ಯೆಯನ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಈ ಕಿಡ್ನಿ ಸಮಸ್ಯೆ ಇರುವವರು ಕ್ರಿಯಾಟಿನ್ ಸಪ್ಲಿಮೆಂಟ್ನ ತೆಗೆದುಕೊಳ್ಬಾರ್ದು. ಕ್ರಿಯಾಟಿನ್ ಯಾವ ರೀತಿ ತಗೋಬೇಕು? ಕ್ರಿಯಾಟಿನ್ನ 2 ರೂಪದಲ್ಲಿ ತಗೋಬಹುದು. ಒಂದು ಮೇಂಟೆನೆನ್ಸ್ ಡೋಸ್ ಅಲ್ಲಿ, ಇನ್ನೊಂದು ಲೋಡಿಂಗ್ ಡೋಸ್ ಮಾಡಿ ನಂತರ ಮೇಂಟೆನೆನ್ಸ್ ಡೋಸ್ ಅಲ್ಲಿ ತಗೋಬಹುದು. ಮೇಂಟೆನೆನ್ಸ್ ಡೋಸ್ ಅಂತಂದ್ರೆ 5 ಗ್ರಾಮ್ ಪರ್ ಡೇ, ದಿವಸಕ್ಕೆ 5 ಗ್ರಾಮ್ನಷ್ಟು ಸಪ್ಲಿಮೆಂಟ್ ತಗೋತಾ ಇರಬೇಕಾಗುತ್ತೆ ಪ್ರತಿದಿನ. ಲೋಡಿಂಗ್ ಡೋಸ್ 20 ಗ್ರಾಮ್, ದಿನಕ್ಕೆ ಒಂದು 20 ಗ್ರಾಮ್ 4 ರಿಂದ 5 ದಿವಸ ನಾವು ಲೋಡಿಂಗ್ ಡೋಸ್ ತಗೊಂಡಾಗ ಅದು ನಮ್ಮ ಮಾಂಸದಲ್ಲಿ ಸ್ಟೋರೇಜ್ ಆಗಿರುತ್ತೆ. ಅದರ ನಂತರ ನಾವು ಮೇಂಟೆನೆನ್ಸ್ ಡೋಸ್ 5 ಗ್ರಾಮ್ ಪ್ರತಿದಿನ ತಗೊಳ್ತಾ ಇರಬೇಕಾಗುತ್ತೆ. ಕ್ರಿಯಾಟಿನ್ ಕೇವಲ ಸಪ್ಲಿಮೆಂಟ್ ರೂಪದಲ್ಲೇ ತಗೋಬೇಕಾ, ಆಹಾರದಲ್ಲಿ ಸಿಗೋದಿಲ್ವಾ ಅಂತ ಹೇಳೋದಾದ್ರೆ, ಖಂಡಿತ ಆಹಾರದಲ್ಲೂ ಸಿಗುತ್ತೆ. ಇದು ಮುಖ್ಯವಾಗಿ ನಾನ್ ವೆಜಿಟೇರಿಯನ್ ಆಹಾರದಲ್ಲಿ ಸಿಗುತ್ತೆ. ಆದರೆ ಆಹಾರದಲ್ಲಿ ಸಿಗುವಂತಹ ಕ್ವಾಂಟಿಟಿ ತುಂಬಾ ಕಡಿಮೆ ಇರುತ್ತೆ. ಉದಾಹರಣೆಗೆ 1 kg ಮಟನ್ ನಲ್ಲಿ ಅದನ್ನ ಕುಕಿಂಗ್ ಮಾಡಿದ ಮೇಲೆ ಅದರ ಕ್ವಾಂಟಿಟಿ ಇನ್ನೂ ಕಡಿಮೆ ಆಗುತ್ತೆ. ಆ 1 kg ಮಟನ್ ನಲ್ಲಿ ನಮಗೆ ಕೇವಲ 2 ಗ್ರಾಮ್ನಷ್ಟು ಕ್ರಿಯಾಟಿನ್ ಸಿಗುತ್ತೆ. ಸೊ ಹಾಗಾಗಿ ನಮಗೆ 5 ಗ್ರಾಮ್ ಬೇಕು ಅಂದ್ರೆ ನಾವು ಎಷ್ಟು ತಿನ್ಬೇಕಾಗುತ್ತೆ? ಅದು ಸಾಧ್ಯ ಇಲ್ಲ. ವೆಜಿಟೇರಿಯನ್ ರೂಪದಲ್ಲಿ ಸಿಗುತ್ತಾ? ವೆಜಿಟೇರಿಯನ್ ರೂಪದಲ್ಲಿ ಅಂದ್ರೆ ಅಮಿನೋ ಆಸಿಡ್ ರೂಪದಲ್ಲಿ ತಗೋಬೇಕಾಗುತ್ತೆ. ಆರ್ಜಿನಿನ್, ಗ್ಲೈಸಿನ್, ಮೆಥಿಯೋನಿನ್ ಇವು ನಮ್ಮ ದೇಹದಲ್ಲಿ ಸೇರ್ಕೊಂಡಾದ್ಮೇಲೆ ಅದು ಕ್ರಿಯಾಟಿನ್ ಆಗಿ ಫಾರ್ಮೇಷನ್ ಆಗುತ್ತೆ. ಅದು ಸಿಗುವಂತಹ ಕಾಳುಗಳು, ಲೆಗ್ಯೂಮ್ಸ್ ಇಂತಹ ಆಹಾರಗಳಲ್ಲಿ ಸಿಗುತ್ತೆ. ಕ್ರಿಯಾಟಿನ್ನ ಸ್ಟ್ರೆಂತ್ ಟ್ರೈನಿಂಗ್ ಬಿಟ್ಟು ಬೇರೆ ವಿಷಯಗಳಲ್ಲೂ ಇದನ್ನ ಬಳಸಬಹುದಾ? ಕೆಲವೊಂದು ಪ್ರಾರಂಭಿಕ ಹಂತದ ಅಧ್ಯಯನಗಳಲ್ಲಿ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ಗೆ ಇದನ್ನ ಬಳಸಬಹುದು ಅಂತ ತಿಳಿಯಲ್ಪಟ್ಟಿದೆ. ಅದು ಯಾವ ಕಂಡೀಷನ್ಸ್ಗಳಲ್ಲಿ ಅನ್ನುತ್ತಾ ಹೇಳೋದಾದ್ರೆ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಡುಷೆನ್ನೆ, ಬೆಕರ್ಸ್ ಈ ತರ ಮಸ್ಕ್ಯುಲರ್ ಡಿಸ್ಟ್ರೋಫೀಸ್, ನ್ಯೂರೋ ಡಿಜೆನರೇಟಿವ್ ಕಂಡೀಷನ್ಸ್, ಪಾರ್ಕಿನ್ಸನ್ಸ್ ಡಿಸೀಸ್, ಹಂಟಿಂಗ್ಟನ್ಸ್ ಡಿಸೀಸ್, ಡಿಮೆನ್ಷಿಯಾ ಇಂಥ ಕಂಡೀಷನ್ಗಳಲ್ಲಿ ಇದು ಸಹಾಯ ಮಾಡಬಹುದು ಅಂತ ಆರಂಭಿಕ ಹಂತದ ಅಧ್ಯಯನಗಳಲ್ಲಿ ಗೊತ್ತಾಗಿದೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇದರಿಂದ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.